ಕ್ವಶನ್ ನೋಡ್ಕೊಳ್ಳಿ. ಇಫ್ ಎ ಸ್ಯಾಂಪಲ್ ಆಫ್ 300 ಯೂನಿಟ್ಸ್, ಅಂದರೆ ಸ್ಯಾಂಪಲ್ ಸೈಜ್ 300 ಇದೆ, ಆಫ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ 65 ಯೂನಿಟ್ಸ್ ಆರ್ ಫೌಂಡ್ ಟು ಬಿ ಡಿಫೆಕ್ಟಿವ್. ಅದರಲ್ಲಿ 65 ಯೂನಿಟ್ಸ್ ಬಂದು ಡಿಫೆಕ್ಟಿವ್ ಇದೆ. ಇನ್ನೊಂದು ಸ್ಯಾಂಪಲ್ ಸೈಜ್ 200 ಇದೆ, ದೇರ್ ವರ್ 35 ಡಿಫೆಕ್ಟಿವ್ ಇದೆ. ಅದರಲ್ಲಿ ಈಸ್ ದೇರ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಡಿಫೆಕ್ಟಿವ್ ಇನ್ ದ ಸ್ಯಾಂಪಲ್ ಆಫ್ 5% ಲೆವೆಲ್ ಆಫ್ ಸಿಗ್ನಿಫಿಕೆಂಟ್. ಜ್ಞಾಪಕ ಇಟ್ಕೊಳ್ಳಿ, 5% ಲೆವೆಲ್ ಅಂತ ಬಂದರೆ ಈ ನಂಬರ್ ಜ್ಞಾಪಕ ಇಟ್ಕೊಳ್ಳಿ, 1.96. ನೋಡ್ಕೊಳ್ಳಿ, ಈಗ ನಲ್ ಹೈಪಾಥಿಸಿಸ್ ಏನು ತಗೋಬೇಕು ಅಂದರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ತಗೋಬೇಕು. ನಲ್ ಹೈಪಾಥಿಸಿಸ್ is not P1 is equal to P2. There is no significant difference in the defect in the proportions of ಡಿಫೆಕ್ಟಿವ್ಸ್ ಅಂತ ಬರ್ಕೊಳ್ಳಿ. ಏನು ಮಾಡಬೇಕು, ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ಪ್ರಪೋರ್ಷನ್ಸ್ ಆಫ್ ಡಿಫೆಕ್ಟಿವ್ ಅಂತ ಬರ್ಕೋಬೇಕು. ಈಗ ನೋಡಿ, ಲೈಕ್ ಆಲ್ಟರ್ನೇಟ್ ಇವು ಹೈಪಾಥಿಸಿಸ್ ಹೆಂಗೆ ಅಂದರೆ, ಹೋಗ್ಬೇಟ ಆಲ್ಟರ್ನೇಟ್ ಹೈಪಾಥಿಸಿಸ್ ಬಂದು H1 ಪ್ರೋ ಬೇಟ ನಿಜ. P1 ನಾಟ್ ಈಕ್ವಲ್ ಟು P2. ಸಾರಿ, ಡಿಸ್ಟರ್ಬೆನ್ಸ್ ಆಗ್ತಿದೆ. ಈಗ ಗಿವನ್ ಬಂದು, ಈಗ ನೋಡಿ N1 ಬಂದು 300, P1 ಬಂದು ಇದು ಸ್ಯಾಂಪಲ್ ಸೈಜು, ಇದು ಸ್ಯಾಂಪಲ್ ಪ್ರೊಪೋರ್ಷನ್ನು, ಅರ್ಥ ಆಗ್ತಿದೆಯಾ? ಇದು 65 ಔಟ್ ಆಫ್ 300 ಅಂದರೆ 65/300. ಇದು ಎಷ್ಟಾಗುತ್ತೆ? 65/300 ಅಂದರೆ 0.2167. ನೆಕ್ಸ್ಟು ಸ್ಯಾಂಪಲ್ ಸೈಜ್ ಬಂದು 200 into is equal to 200. P2 ಬಂದು 35/200. 0.1750. ನೋಡಿ, P1 P2 ಫೈಂಡ್ ಮಾಡಿದ್ಮೇಲೆ Pನ ಫೈಂಡ್ ಮಾಡಬೇಕು. ಈಗ ಪಿಗೆ ಫಾರ್ಮುಲಾ ನಮ್ಗೆ ಇಟ್ಕೊಳ್ಳಿ, N1 P1 ಪ್ಲಸ್ N2 P2 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. N1 ಬಂದು 300, P1 ಬಂದು 0.2167, N2 ಬಂದು 200, P2 ಬಂದು 0.1750. बेटा फोल्ड करना को 300 प्लस 200 N1 प्लस N2. 300 into 0.2167 plus 200 into 0.1750, 300 plus 200. .2 P is 0.2. ನೆಕ್ಸ್ಟ್ ಕ್ಯೂನ ಫೈಂಡ್ ಮಾಡಬೇಕು. ನೋಡಿ, ಕ್ಯೂಗೆ ಫಾರ್ಮುಲಾ (1 - P). 1 -
minus 0.2, that is 1 minus 0.8. Q ಫೈನ್ ಮಾಡಿದ್ಮೇಲೆ ಸ್ಟ್ಯಾಂಡರ್ಡ್ ಎರರ್ ಇನ ಫೈನ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫಾರ್ಮುಲಾ ಬಂದು ಸ್ಕ್ವೇರ್ ರೂಟ್ ಆಫ್ ಪಿ ಇಂಟು ಕ್ಯೂ ಇಂಟು 1/n1 ಪ್ಲಸ್ 1/n2. ಪಿ ಬಂದು 0.2, ಕ್ಯೂ ಬಂದು 0.8, 1/n1. n1 ಅಂದರೆ ಎಷ್ಟು? n1 300, n2 200. 1/300 plus 1/200. ಇನ್ನು ಕ್ಯಾಲ್ಸಿಯಂ ಮಾಡಿದ್ರೆ 0.2 into 0.8 into 1 divided by 300 plus 1 divided by 200. 0.0365 ಈ ಸಿಗುತ್ತೆ ನಿಮಗೆ. 0.0365 ಈ ಸಿಕ್ಕಿದ ಮೇಲೆ ಝೆಡ್ನ ಫೈನ್ ಮಾಡಿ. ಝೆಡ್ಗೆ ಫಾರ್ಮುಲಾ P1 minus P2 by E. P1 ಬಂದು 0.8, P2 ಬಂದು 0.6667, ಈ ವ್ಯಾಲ್ಯೂ 0.0365. ಸಾರಿ ಇದನ್ನು ಬರಬೇಕು. 0.8 minus 0.6667. Sorry. P1 minus P2 alva. P1 is 0.2167, no? P2 is 0.175. 0.2167 minus 0.1750. 0.2161 minus 0.1750 divided by 0.0365. 1.1425. ನೋಡಿ, ಈ ವ್ಯಾಲ್ಯೂ ಇದು ಮಾಡ್ಯುಲಸ್ ಆಫ್ ಝೆಡ್ ಅಂದರೆ ಝೆಡ್ ವ್ಯಾಲ್ಯೂ ಏನಿದೆ ವಿಚ್ ಇಸ್ ಲೆಸ್ ದ್ಯಾನ್ 1.96. ಲೆಸ್ ಇದ್ದರೆ ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಂತ ಹೇಳಬೇಕು. ದ ಹೈಪಾಥಿಸಸ್ ಇಸ್ accepted but 5% level of significance. ಏನು ಮಾಡಬೇಕು? hence we conclude that ಅಂತ ಬರೋದು. hence ಅಂದರೆ ನಲ್ ಹೈಪಾಥಿಸಿಸ್ ಅಕ್ಸೆಪ್ಟ್ ಅಂದರೆ ನಲ್ ಹೈಪಾಥಿಸಿಸ್ ಏನಿದೆ, ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಡಿಫೆಕ್ಟಿವ್. ಅದೇ ಹೇಳ್ಬಿಡ್ಬೇಕು. ಕನ್ಕ್ಲೂಡ್ ದಟ್ ದೇರ್ ಈಸ್ ನೋ significant difference in the proportions of defectives ಅಂತ ಹೇಳ್ಬಿಡಿ. ಅದು ಕರೆಕ್ಟ್ ಇದೆ ಅಂತ. ಅದೇ ರಿಜೆಕ್ಟ್ ಆದರೆ ಅಂದರೆ ಈ ವ್ಯಾಲ್ಯೂ ಗ್ರೇಟರ್ ಬಂದರೆ ಆವಾಗ ಹೈಪಾಥಿಸಿಸ್ ರಿಜೆಕ್ಟ್ ಆಗುತ್ತೆ. hence we conclude there is a difference ಅಂದರೆ there is no ಬದಲು ಇಲ್ಲಿ ಆಗ್ಬಿಡಿ there is a significant difference in the proportion of ಅಕಸ್ಮಾತ್ ಅದರ ಆಪೋಸಿಟ್ ಬಂದರೆ
ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.